ಅಮೆರಿಕದ ಡಾಲರ್ ಅಧಿಪತ್ಯಕ್ಕೆ ಸವಾಲು ಹಾಕಲು ಬ್ರಿಕ್ಸ್ ರಾಷ್ಟ್ರಗಳು ಸಜ್ಜಾಗುತ್ತಿವೆ ಎಂಬ ಸುದ್ದಿ ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚೆಯಲ್ಲಿದೆ. ಅದರಲ್ಲೂ 2026ರ ಜನವರಿ 1ರಿಂದ ಭಾರತವು ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿರುವುದು ಈ ಚರ್ಚೆಗೆ ಮತ್ತಷ್ಟು ವೇಗ ನೀಡಿದೆ. ಈ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ. 1. ಏನಿದು ಬ್ರಿಕ್ಸ್ ಕರೆನ್ಸಿ ದ ಯೂನಿಟ್? ಬ್ರಿಕ್ಸ್ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಹಾಗೂ ಹೊಸದಾಗಿ ಸೇರ್ಪಡೆಯಾದ ದೇಶಗಳು ಸೇರಿ ಡಾಲರ್ಗೆ ಪರ್ಯಾಯವಾಗಿ ಹೊಸ ಪಾವತಿ ವ್ಯವಸ್ಥೆ ಮತ್ತು ಕರೆನ್ಸಿಯನ್ನು ತರಲು ಯೋಜಿಸುತ್ತಿವೆ. ಇದಕ್ಕೆ ದ ಯೂನಿಟ್ ಎಂದು ತಾತ್ಕಾಲಿಕವಾಗಿ ಹೆಸರಿಸಲಾಗಿದ್ದು, ಇದು ಚಿನ್ನದ ಬೆಂಬಲ ಹೊಂದಿರುವ ಡಿಜಿಟಲ್ ಕರೆನ್ಸಿಯಾಗಿರಬಹುದು ಎಂದು ಅಂದಾಜಿಸಲಾಗಿದೆ. 2. ಡಾಲರ್ ಅಂತ್ಯ ನಿಜವೇ? ಡಾಲರ್ ಅಂತ್ಯ ಎನ್ನುವುದು ತಕ್ಷಣಕ್ಕೆ ಸಂಭವಿಸುವ ಬದಲಾವಣೆಯಲ್ಲ, ಆದರೆ ಡಿ-ಡಾಲರೈಸೇಷನ್ ಪ್ರಕ್ರಿಯೆ ಆರಂಭವಾಗಿದೆ. ವ್ಯಾಪಾರದಲ್ಲಿ ಸ್ವದೇಶಿ ಕರೆನ್ಸಿ ಬಳಕೆ. ಈಗಾಗಲೇ ರಷ್ಯಾ, ಚೀನಾ ಮತ್ತು ಭಾರತ ತಮ್ಮ ನಡುವಿನ ವ್ಯಾಪಾರಕ್ಕೆ ಡಾಲರ್ ಬದಲಾಗಿ ರೂಬಲ್, ಯುವಾನ್ ಅಥವಾ ರೂಪಾಯಿ ಬಳಸಲು ಒತ್ತು ನೀಡುತ್ತಿವೆ. ಬ್ರಿಕ್ಸ್ ಪೇ ಇದು ಡಾಲರ್ ಪ್ರಾಬಲ್ಯವಿರುವ ಸ್ವಿಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪರ್ಯಾಯವಾಗಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಡಿಜಿಟಲ್ ಪಾವತಿ ವೇದಿಕೆಯಾಗಿದೆ. 2026ರ ಹೊತ್ತಿಗೆ ಇದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯರೂಪಕ್ಕೆ ಬರುವ ನಿರೀಕ್ಷೆಯಿದೆ. 3. ಭಾರತದ ಪಾತ್ರವೇನು? 2026ರಲ್ಲಿ ಭಾರತವು ಬ್ರಿಕ್ಸ್ ಅಧ್ಯಕ್ಷತೆ ವಹಿಸುತ್ತಿರುವುದರಿಂದ ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಭಾರತದ ಪಾತ್ರ ನಿರ್ಣಾಯಕವಾಗಿದೆ. ಅಧ್ಯಕ್ಷತೆ 2026ರ ಬ್ರಿಕ್ಸ್ ಶೃಂಗಸಭೆ ಭಾರತದಲ್ಲಿ ನಡೆಯಲಿದ್ದು, ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಆರ್ಥಿಕ ನೀತಿಗಳ ಬಗ್ಗೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಭಾರತದ ನಿಲುವು ಡಾಲರ್ ಅವಲಂಬನೆ ತಗ್ಗಿಸಲು ಭಾರತ ಆಸಕ್ತಿ ಹೊಂದಿದ್ದರೂ, ಸಂಪೂರ್ಣವಾಗಿ ಡಾಲರ್ ಅನ್ನು ವಿರೋಧಿಸುವ ಬದಲು ರೂಪಾಯಿಯನ್ನು ಜಾಗತಿಕವಾಗಿ ಬಲಪಡಿಸುವುದು ಭಾರತದ ಮುಖ್ಯ ಉದ್ದೇಶವಾಗಿದೆ. 4. ಇದಕ್ಕಿರುವ ಸವಾಲುಗಳೇನು? ರಾಜಕೀಯ ಭಿನ್ನಾಭಿಪ್ರಾಯ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದ ಹಾಗೂ ಅಮೆರಿಕದೊಂದಿಗೆ ಭಾರತ ಹೊಂದಿರುವ ಉತ್ತಮ ಸಂಬಂಧವು ಈ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರಬಹುದು. ಡಾಲರ್ ಶಕ್ತಿ. ಇಂದಿಗೂ ವಿಶ್ವದ ಸುಮಾರು 80-90% ವಿದೇಶಿ ವ್ಯಾಪಾರ ಡಾಲರ್ ಮೂಲಕವೇ ನಡೆಯುತ್ತಿದ್ದು, ಅದನ್ನು ಅಷ್ಟು ಸುಲಭವಾಗಿ ಬದಲಿಸುವುದು ಕಷ್ಟದ ಕೆಲಸ. 5. ಜನಸಾಮಾನ್ಯರ ಮೇಲೆ ಪರಿಣಾಮವೇನು? ಬ್ರಿಕ್ಸ್ ಕರೆನ್ಸಿ ಯಶಸ್ವಿಯಾದರೆ ಚಿನ್ನದ ಬೆಲೆ ಹೆಚ್ಚಾಗಬಹುದು ಮತ್ತು ಡಾಲರ್ ಮೌಲ್ಯ ಕಡಿಮೆಯಾಗಿ ಭಾರತೀಯ ರೂಪಾಯಿ ಜಾಗತಿಕವಾಗಿ ಮತ್ತಷ್ಟು ಶಕ್ತಿ ಪಡೆಯಬಹುದು. ಇದರಿಂದ ಆಮದು ವೆಚ್ಚ, ಉದಾಹರಣೆಗೆ ಕಚ್ಚಾ ತೈಲ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ 2026ರ ವರ್ಷವು ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗುವ ಸಾಧ್ಯತೆಯಿದೆ. ಡಾಲರ್ ಒಂದೇ ದಿನದಲ್ಲಿ ಮಾಯವಾಗದಿದ್ದರೂ ಅದರ ಏಕಸ್ವಾಮ್ಯಕ್ಕೆ ಬ್ರಿಕ್ಸ್ ರಾಷ್ಟ್ರಗಳು ದೊಡ್ಡ ಪೆಟ್ಟು ನೀಡಲಿವೆ ಎಂಬುದು ಸ್ಪಷ್ಟ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ.